ಸಂವಿಧಾನದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ. ಇದರ ಬಗ್ಗೆ ಬಸನಗೌಡ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಈ ವಿವಾದಾತ್ಮಕ ಬಿಲ್ಗೆ ಒಪ್ಪಿಗೆ ನೀಡಬಾರದು ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ಗೆ ಪತ್ರ ಬರೆದಿದ್ದಾರೆ ಯತ್ನಾಳ್. ಸದನದಲ್ಲಿ ವಿಧೇಯಕ ಮಂಡನೆಯಾಗ್ತಲೇ ಪತ್ರ ಬರೆದಿದ್ದಾರೆ. ಸಂವಿಧಾನ ಬಾಹಿರವಾಗಿ ಮೀಸಲಾತಿ ನೀಡಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪತ್ರ ಬರೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ಸರ್ಕಾರದ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ. ಇದರ ಬಗ್ಗೆ ಬಹಳ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಇದನ್ನ ವಿರೋಧಿಸ್ತಾ ಇದೆ, ಪ್ರತಿಭಟನೆ ನಡೆಸ್ತಾ ಇದೆ, ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಇದರ ನಡುವೆ ಬಸನಗೌಡ ಯತ್ನಾಳ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಈ ವಿವಾದಾತ್ಮಕ ಬಿಲ್ಗೆ ಒಪ್ಪಿಗೆ ನೀಡಬಾರದು ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಮುಸ್ಲಿಂ ಮೀಸಲಾತಿ ಬಿಲ್ಲು ಪರಿಷತ್ನಲ್ಲಿ ಸೋಲ್ಸತ್ತ ಮೈತ್ರಿ ಪಡೆ. ನಾಳೆ ಪರಿಷತ್ನಲ್ಲಿ ಮುಸ್ಲಿಂ ಮೀಸಲು ಬಿಲ್ ಅನ್ನ ಸರ್ಕಾರ ಮಂಡಿಸಲಿದೆ. ಮುಸ್ಲಿಂ ಮೀಸಲಾತಿ ಬಿಲ್ ಪರಿಷತ್ನಲ್ಲಿ ಸೋಲ್ಸತ್ತ ಮೈತ್ರಿ ಪಡೆ. ಕುತೂಹಲ ಮೂಡಿಸಿದೆ ಬಿಜೆಪಿ ಜೆಡಿಎಸ್ ನಾಯಕರ ನಿಲುವು. ಏನಾಗುತ್ತೆ ಅನ್ನೋದು. ಈ ಬಿಲ್ ಅನ್ನ ನಾಳೆ ಪರಿಷತ್ನಲ್ಲಿ ಮಂಡಿಸೋದಕ್ಕೆ ಹೊರಟಿದೆ ಸರ್ಕಾರ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಇದ್ರೂ ಪರಿಷತ್ನಲ್ಲಿಲ್ಲ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಜೆಡಿಎಸ್ನ ಬಲ ಹೆಚ್ಚಿದೆ. ಈಗಾಗಲೇ ವಿಧಾನಸಭೆಯಲ್ಲಿ ಮುಸ್ಲಿಂ ಮೀಸಲು ಬಿಲ್ ಮಂಡನೆ ಆಗಿದೆ. ಪರಿಷತ್ನಲ್ಲಿ ಏನಾಗುತ್ತೆ? ಮುಸ್ಲಿಂ ಮೀಸಲಾತಿಯನ್ನ ಬಲವಾಗಿ ವಿರೋಧಿಸ್ತಾ ಇವೆ ಮೈತ್ರಿ ಪಕ್ಷಗಳು. ಗ್ರೇಟರ್ ಬೆಂಗಳೂರು ಬಿಲ್ ಪರಿಷತ್ನಲ್ಲಿ ಪಾಸ್ ಮಾಡಿಕೊಂಡಿತ್ತು ಸರ್ಕಾರ. ಮೈತ್ರಿ ಪಕ್ಷಗಳ ಭಿನ್ನಾಭಿಪ್ರಾಯ ಲಾಭ ಮಾಡಿಕೊಳ್ಳುತ್ತಾ ಸರ್ಕಾರ. ಗ್ರೇಟರ್ ಬೆಂಗಳೂರು ಬಿಲ್ ವಿಷಯದಲ್ಲಿ ಬಿಜೆಪಿ ಜೆಡಿಎಸ್ ತದ್ವಿರುದ್ಧ ನಿಲುವಿತ್ತು. ಬೆಂಗಳೂರನ್ನ 7 ಪಾಲಿಕೆ ಮಾಡೋ ವಿಧೇಯಕವನ್ನ ಜೆಡಿಎಸ್ ವಿರೋಧಿಸಿರಲಿಲ್ಲ. ಜೆಡಿಎಸ್ ಮೌನ ತಾಳಿದ್ರಿಂದ ವಿಧೇಯಕ ಪಾಸ್ ಮಾಡಿಕೊಂಡಿತ್ತು ಸರ್ಕಾರ. ಈಗ ಮುಸ್ಲಿಂ ಮೀಸಲಾತಿ ಬಿಲ್ ಅನ್ನ ಇದೇ ಅಧಿವೇಶನದಲ್ಲಿ ಅಂಗೀಕಾರ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಮುಸ್ಲಿಂ ಮೀಸಲಾತಿ ಬಿಲ್ಲು ಬಿಜೆಪಿ ಜೆಡಿಎಸ್ ಒಟ್ಟಾಗ್ತಾವ? ಈ ವಿಷಯದಲ್ಲಿ ಮುಸ್ಲಿಂ ಮೀಸಲಾತಿ ಮಸೂದೆ ವಿಷಯದಲ್ಲಿ ಗೊಂದಲದಲ್ಲಿದೆಯಾ ಜೆಡಿಎಸ್? ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಬಿಲ್ ಪರಿಷತ್ನಲ್ಲಿ ಸರ್ಕಾರ ಪಾಸ್ ಮಾಡಿಕೊಂಡಿತ್ತು. ಯಾಕಂದ್ರೆ ಈ ಬಿಲ್ ವಿಷಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ತದ್ವಿರುದ್ಧ ನಿಲುವಿತ್ತು. ಜೆಡಿಎಸ್ ಸೈಲೆಂಟ್ ಆಗಿತ್ತು ಈ ಬಿಲ್ ಅನ್ನ ಪಾಸ್ ಮಾಡುವಾಗ. ಬೆಂಗಳೂರನ್ನ 7 ಪಾಲಿಕೆ ಮಾಡೋ ವಿಧೇಯಕಕ್ಕೆ ಜೆಡಿಎಸ್ ವಿರೋಧವೇ ಮಾಡಿರಲಿಲ್ಲ. ಈಗ ಸರ್ಕಾರ ಪರಿಷತ್ನಲ್ಲೇ ಈ ಮೀಸಲಾತಿ ಬಿಲ್ ಕೂಡ ಮಂಡಿಸೋದಕ್ಕೆ ಹೊರಟಿದೆ. ಜೆಡಿಎಸ್ನ ನಿಲುವೇನು ಹಾಗಾದ್ರೆ? ಬಿಜೆಪಿ ವಿರೋಧಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.